ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಈ ಸುದ್ದಿಯನ್ನು ಗಮನಿಸಬೇಕು. ಬೆಂಗಳೂರಿನ ಜನ ವಿಶೇಷವಾಗಿ ಗಮನಿಸಬೇಕು. ನಾವು ಕುಡಿತಾ ಇರುವಂತಹ ನೀರು ಶುದ್ಧ ಜಲನ ಅಥವಾ ಅಪ್ಪಟ ವಿಷಾನ? ಬೆಂಗಳೂರಿಗರು ಕುಡಿಯುತ್ತಿರೋದು ನೀರ ಅಥವಾ ಅಪ್ಪಟ ವಿಷಾನ? ಕೆರೆಗಳಿಗೆ ರೇಡಿಯೋ ಆಕ್ಟಿವ್ ಯುರೇನಿಯಂ ಬಂದಿದ್ದು ಎಲ್ಲಿಂದ? ಅಂತರ್ಜಲವೇ ವಿಷವಾದರೆ ಕೋಟಿ ಕೋಟಿ ಜನರ ಜೀವಕ್ಕೆ ಯಾರು ಗ್ಯಾರಂಟಿ? IISc ತಜ್ಞರ ವರದಿ ಬಂದ ಮೇಲಾದರೂ ಸರ್ಕಾರ ಕಣ್ಣು ಬಿಡುತ್ತಾ? ಬೆಂಗಳೂರಿನ ಎಲ್ಲ ಕೆರೆಗಳು ಡೇಂಜರ್ ಝೋನ್ನಲ್ಲಿವೆ. ಭೀಕರ ಕಾಯಿಲೆಗಳಿಗೆ ಮುನ್ನುಡಿ ಬರೆಯಲಿದೆಯೇ ಸಿಟಿ ವಾಟರ್? ನಾವು ಕುಡಿಯುವಂತಹ ಜಲ ಇದೆಯಲ್ಲ, ಶುದ್ಧ ಜಲ, ಆ ಜಲಕ್ಕೇನಾದರೂ ವಿಷಾಂಶಗಳು ಬೆರಕೆ ಆಗಿದ್ದೇ ಆದಲ್ಲಿ ಕೆರೆಗಳ ಕೋಟ್ಯಾಂತರ ಜಲಚರಗಳು ಸತ್ತು ಹೋಗ್ಬಿಡ್ತವೆ. ಬೆಂಗಳೂರು ಹೇಳಿ ಕೇಳಿ ಒಂದು ಕಾಲಘಟ್ಟದ ಕೆರೆಯಿಂದ ಆವೃತವಾಗಿದ್ದಂತಹ ಬೆಂಗಳೂರು ಇತ್ತೀಚೆಗೆ ಇರೋ ಕೆರೆಗಳು ಮಾಯವಾಗಿವೆ. 6,000ಕ್ಕೂ ನೋಡಿ, ಬೆಂಗಳೂರಿನ ಬಹುತೇಕ ಕೆರೆಗಳಲ್ಲಿ ಸಾವಿರಾರು ಮೀನುಗಳು ನಿಗೂಢ ಸಾವು. ರಂಗಕ್ಕಿಳಿದ IISc ತಜ್ಞರು, ಬಯಲಾಯಿತು ಆಘಾತಕಾರಿ ಸತ್ಯ. ಬೆಂಗಳೂರಿನ ಅಂತರ್ಜಲ ಕಂಪ್ಲೀಟ್ ಕಲುಷಿತ, ತಜ್ಞರ ತೀವ್ರ ಕಳವಳ. ಯಾವೆಲ್ಲ ಕೆರೆಗಳು ಡೇಂಜರ್ ಝೋನ್ನಲ್ಲಿವೆ ಗೊತ್ತಾ? ಜಕ್ಕೂರು, ಯಲಹಂಕ, ಲಕ್ಷ್ಮೀಪುರ ಕೆರೆಯ ನೀರು ಫುಲ್ ವಿಷ ಆಗಿದೆ. ರಾಮಚಂದ್ರ, ಹೆಸರುಘಟ್ಟ, ಹಲಸೂರು ಕೆರೆಯಲ್ಲೂ ಯುರೇನಿಯಂ ಭೀತಿ ಎದುರಾಗಿದೆ. ಮಡಿವಾಳ, ವರ್ತೂರು, ಘಟ್ಟಹಳ್ಳಿ ಕೆರೆಗಳ ನೀರು ಅತ್ಯಂತ ಅಪಾಯಕಾರಿ. ಲಿಸ್ಟ್ನಲ್ಲಿ ವರ್ತೂರು ಕೆರೆಗೆ ಮೊದಲ ಸ್ಥಾನ, ಅತಿ ಹೆಚ್ಚು ಕಲುಷಿತಗೊಂಡಿದೆ. ಇರುವ ಕೆರೆಗಳನ್ನು ಉಳಿಸಿಕೊಳ್ಳುವ ಯೋಗ್ಯತೆ ಮತ್ತು ಅರ್ಹತೆ ಕಳೆದುಕೊಂಡ್ರೆ ನಾವು ಮನುಷ್ಯರೇ ಅಲ್ಲ. ಕೆರೆ ಅನ್ನುವುದು ಒಂದು ತಾತ್ಸಾರ ವಿಚಾರವೋ, ಕ್ಷುಲ್ಲಕ ವಿಚಾರವೋ, ಎಕಶ್ಚಿತ್ ಮ್ಯಾಟ್ರೋ ಅಲ್ಲವೇ ಅಲ್ಲ. ಕೆರೆ ಅನ್ನೋದು ಅಂತರ್ಜಲ ಗುಣಮಟ್ಟದಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಬೆಂಗಳೂರಿನ ಕೆರೆಗಳು ಈ ರೀತಿ ವಿಷವಾಗೋದಕ್ಕೆ ಕಾರಣ ಏನು? ಆಘಾತಕಾರಿ ಸುದ್ದಿ. ಸಂಸ್ಕರಣೆ ಮಾಡದ ಕೊಳಚೆ ನೀರು ನೇರವಾಗಿ ಕೆರೆಗೆ ಮಿಕ್ಸ್ ಆಗ್ತಾ ಇದೆ. ಫ್ಯಾಕ್ಟರಿಗಳ ಕೆಮಿಕಲ್ಲು ಕೆರೆ ನೀರಲ್ಲಿ ಹೆವಿ ಮೆಟಲ್ಸ್ ಅಟ್ಯಾಕ್ ಮಾಡುತ್ತೆ. ಕೆರೆಗಳ ಅಕ್ಕಪಕ್ಕದ ಬೋರ್ವೆಲ್ಗಳಿಗೂ ಹರಡಿದೆ ಮಾರಕ ಕೆಮಿಕಲ್ಸ್ಗಳು. ಜನರೇ ಎಚ್ಚರ, ನೀವು ಕುಡಿಯೋ ನೀರು ಎಷ್ಟು ಸೇಫ್ ಪರೀಕ್ಷೆ ಮಾಡ್ಕೊಳ್ಳಿ. ಬೋರ್ವೆಲ್ ನೀರು ಬಳಸ್ತಿದ್ರೆ ಕಾದಿದೆ ಕಂಟಕ. ಭೀಕರ ಕಾಯಿಲೆಗಳಿಗೆ ಮುನ್ನುಡಿ ಬರೆಯಲಿದೆ ಸಿಟಿ ವಾಟರ್. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಜೀವ ಹಿಂಡುವ ಜೀವಂತ ನರಕ ಇದು. ಫ್ಯಾಕ್ಟರಿಗಳಿಗೆ NOC ಕೊಡ್ತೀರಿ ನೀವು, ನಾನ್ ಅಬ್ಜೆಕ್ಷನ್ ಕ್ಲಿಯರೆನ್ಸು. ಅಕ್ಕಪಕ್ಕದಲ್ಲಿ ಕೆರೆ ಪ್ರದೇಶಗಳಿದ್ರೆ, ಕೆರೆ ಪಾತ್ರ ಏರಿಯಾಗಳಿದ್ರೆ ಫ್ಯಾಕ್ಟರಿಗೆ ಅವಕಾಶನೇ ಕೊಡಬಾರ್ದು. ಅವರು ಬಳಸುವಂತಹ ಚಿಮಣಿ, ಅಲ್ಲಿ ಬಳಕೆಯಾಗುವಂತಹ ಆ ಕೆಟ್ಟ ವಿಷಕಾರಿ ನೀರು ಅದಕ್ಕೆ ಅದರದೇ ಆದಂಥ ಚರಂಡಿ ವ್ಯವಸ್ಥೆಗಳಿರಬೇಕು. ಅದನ್ನು ಒಂದು ಕಡೆ ಡಂಪ್ ಮಾಡಿ ಬೇರೆ ಕಡೆ ನೀವು ಸಾಗಿಸ್ಬೇಕು ಅದನ್ನು. ಸೊ ಅದರಿಂದಲೂ ಕೂಡ ಅಪಾಯ ಕಟ್ಟಿಟ್ಟ ಬುತ್ತಿ.